ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಇದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ವಿಚಾರಣೆ ಸಾಗುತ್ತೆ. ಇಡಿ ಸಲ್ಲಿಸಿರುವಂತಹ ತಕರಾರು ಅರ್ಜಿ ಕೂಡ ಇವತ್ತೇ ವಿಚಾರಣೆಯಾಗಲಿದೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೆ 14 ಸೈಟ್ಗಳನ್ನು ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರೇನು ಅರ್ಜಿ ಹಾಕಿಕೊಂಡಿದ್ರು. ಆ ಅರ್ಜಿಯ ವಿಚಾರಣೆ, ಅದರ ಜೊತೆಗೆ ಇಡಿ ಸಲ್ಲಿಸಿರುವಂತಹ ತಕರಾರು ಅರ್ಜಿ ಕೂಡ ಇವತ್ತೇ ವಿಚಾರಣೆಗೊಳಪಡ್ತಾ ಇದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಏನೇನು ಸಲ್ಲಿಸಿದೆ ಈ ಪ್ರಕರಣದಲ್ಲಿ ಅದನ್ನ ಪ್ರಶ್ನಿಸಿ ಸಲ್ಲಿಸಿರುವಂತಹ ಅರ್ಜಿ. ಸಾಕ್ಷ್ಯಾಧಾರದ ಕೊರತೆ ಇದೆ ಅಂತ ಹೇಳಿ ಬಿ ರಿಪೋರ್ಟ್ ಸಲ್ಲಿಸಲಾಗಿದೆ. ಆದರೆ ಇಡಿಗೆ ಬಿ ರಿಪೋರ್ಟ್ ಪ್ರಶ್ನಿಸುವಂತಹ ಅಧಿಕಾರ ಇದೆಯಾ? ಇಡಿ ದೂರುದಾರ ಅಲ್ಲ. ಹೀಗಾಗಿ ಈ ಅರ್ಜಿ ವಿಚಾರಣೆಗೆ ಯೋಗ್ಯನಾ? ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಇಂಥದೊಂದು ಪ್ರಶ್ನೆಯನ್ನ ಇಡಿ ಮುಂದೆ ಇಟ್ಟಿದ್ದಾರೆ ಜಡ್ಜ್ ಸಂತೋಷ್ ಗಜಾನನ್ ಭಟ್. ಇಡಿ ಹಂಚಿಕೊಂಡಿದ್ದಂತಹ ಮಾಹಿತಿ ಲೋಕಾಯುಕ್ತ ಪರಿಗಣಿಸಿದ್ಯಾ? ಇದ್ರ ಬಗ್ಗೆ ಲೋಕಾಯುಕ್ತ ಎಸ್ಪಿಪಿಗೂ ಕೂಡ ಪ್ರಶ್ನೆ ಹಾಕಿದ್ದಾರೆ ಜಡ್ಜ್. ಇವತ್ತು ಇಡಿ, ಲೋಕಾಯುಕ್ತ, ಎಸ್ಪಿಪಿ ವಾದಿಸಲಿದ್ದಾರೆ. 2 ವಿಚಾರ ಇದೆ ಸಿಎಂ ವಿರುದ್ಧದ ಮೂಡಾ ಕೇಸ್ನಲ್ಲಿ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ, ಅದರ ಜೊತೆಗೆ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸುವುದನ್ನ ತಕರಾರು ಅರ್ಜಿಯನ್ನು ಹಾಕೊಂಡಿದೆ ಇಡಿ, ಅದರ ವಿಚಾರಣೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮೂಡಾ ಹಗರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು, ಯಾಕಂದ್ರೆ ಕೋರ್ಟ್ನಲ್ಲಿರುವಂತಹ ವಿಚಾರಣೆ ಸಂಬಂಧಪಟ್ಟಂತೆ ಈ ಅರ್ಜಿ ವಿಷಯದಲ್ಲಿ ಒಂದು ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತಹ ಅರ್ಜಿ, ಮತ್ತೊಂದು ಇಡಿ ತಕರಾರು ಅರ್ಜಿ. ನಿಜಕ್ಕೂ ಈಗ ಇಡಿ ತಕರಾರು ಅರ್ಜಿ ಹಾಕೋದಕ್ಕೆ ಬರತ್ತಾ? ಕೋರ್ಟ್ ಕೇಳಿದ್ದೇನು, ಏನ್ ನಡೀತಾ ಇದೆ? ಎಸ್, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಸಾಕ್ಷ್ಯಾಧಾರದ ಕೊರತೆ ಅಂತ ಹೇಳಿ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದೆ ಈ ಮೂಡಾ ಕೇಸ್ನಲ್ಲಿ. ಅದನ್ನ ಇಡಿ ಪ್ರಶ್ನಿಸಿದೆ, ತಕರಾರು ಅರ್ಜಿಯನ್ನ ಹಾಕೊಂಡಿದೆ. ಆ ಅರ್ಜಿಯ ವಿಚಾರಣೆಯನ್ನು ಕೂಡ ಇವತ್ತು ನಡೆಸಲಿರುವಂತಹ ಕೋರ್ಟ್. ಆ ಸಂದರ್ಭದಲ್ಲಿ ಇಡಿ ಮುಂದೆ ಒಂದು ಪ್ರಶ್ನೆ ಹಾಕಿದೆ. ಇಡಿ ಏನ್ ದೂರುದಾರನಲ್ಲ, ಹಾಗಾಗಿ ಇಡಿಗೆ ಲೋಕಾಯುಕ್ತ ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸುವಂತಹ ಅಧಿಕಾರ ಇದೆಯಾ? ಇಡಿ ದೂರುದಾರನಲ್ಲದೇ ಇರೋದ್ರಿಂದಾಗಿ ಈ ಅರ್ಜಿ ವಿಚಾರಣೆಗೆ ಯೋಗ್ಯನಾ ಅಂತ ಇಡಿ ಮುಂದೆ ಪ್ರಶ್ನೆ ಇಟ್ಟಿದ್ದಾರೆ ಜಡ್ಜ್ ಸಂತೋಷ್ ಗಜಾನನ್ ಭಟ್. ಜೊತೆಗೆ ಇಡಿ ಹಂಚಿಕೊಂಡಿದ್ದಂತಹ ಮಾಹಿತಿ ಲೋಕಾಯುಕ್ತ ಪರಿಗಣಿಸಿದೆಯೇ ಅನ್ನೋದನ್ನು ಕೂಡ ಪ್ರಶ್ನಿಸಿದೆ. ನಮ್ಮ ರಿಪೋರ್ಟರ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, 2 ಅರ್ಜಿಗಳಿವೆ, ಅದರಲ್ಲೂ ಕೂಡ ಇಡಿ ತಕರಾರು ಅರ್ಜಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಜಡ್ಜ್ ಕೇಳಿದ್ದೇನು, ನಿಜಕ್ಕೂ ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯನಾ ಇಡಿ? ಪ್ರತಿಮಾ, ಇವತ್ತು ಇದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಮೊನ್ನೆ ಕೋರ್ಟ್ ಇದೇ ಪ್ರಶ್ನೆಯನ್ನ ಮುಂದಿಟ್ಟಿತ್ತು. ಈಗ ದೂರುದಾರರು ಸಾಮಾನ್ಯವಾಗಿ ಇದನ್ನ ಪ್ರಶ್ನೆ ಮಾಡಬಹುದು. ಅಂದ್ರೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಸಾಮಾನ್ಯವಾಗಿ ಯಾರು ದೂರು ಕೊಟ್ಟಿರ್ತಾರೋ ಆ ದೂರುದಾರರಿಗಿರುತ್ತೆ. ಆದ್ರೆ ಈ ಕೇಸ್ನಲ್ಲಿ ಇಡಿ ದೂರುದಾರ ಅಲ್ಲ. ಆದ್ರೂ ಕೂಡ ನೀವು ಹೇಗೆ ಇದನ್ನ ಚಾಲೆಂಜ್ ಮಾಡ್ತೀರಾ ಬಿ ರಿಪೋರ್ಟ್ ಅನ್ನ ಅನ್ನುವಂತ ಪ್ರಶ್ನೆಯನ್ನ ಮುಂದಿಟ್ಟಿದೆ. ಅದೇ ರೀತಿ ಈಗಾಗಲೇ ಅಂದ್ರೆ ಇವ್ರಿಗೆ ಲೋಕ ಸ್ಟ್ಯಾಂಡಿ ಏನು, ಅಂದ್ರೆ ಇಡಿ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಸಿರೋದ್ರಿಂದ ಲೋಕಾಯುಕ್ತ ಪೊಲೀಸರು ನಿಮ್ಗಿರುವಂತ ಲೋಕ ಸ್ಟ್ಯಾಂಡಿ ಏನು ಅನ್ನುವಂತ ಪ್ರಶ್ನೆನ ಕೇಳಿದೆ. ಈಗ ಮತ್ತೆ ಒಂದ್ ವೇಳೆ ಕೋರ್ಟ್ ಏನಾದ್ರು ಬಿ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಬಿಟ್ರೆ ಅವಾಗ ನಿಮ್ಗೆ ಮುಂದೆ ಇರೋ ದಾರಿ ಏನು ಅನ್ನೋದನ್ನು ಕೂಡ ಕೇಳಿದೆ. ಇದಕ್ಕೆಲ್ಲ ಮೊನ್ನೆ ಉತ್ತರ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಬಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡೋದು ಕೂಡ ನಾವು ಅದನ್ನ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬಹುದು. ಜೊತೆಗೆ ದೂರುದಾರರಿಗೆ ನಾವು ಪೂರಕವಾಗಿ ಸಹಾಯಕವಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ತೀವಿ. ನಾವು ದೂರುದಾರರ ಸ್ಥಾನವನ್ನ ನಾವು ತಪ್ಪಕ್ಕಾಗಲ್ಲ, ಆದ್ರೆ ಅವ್ರಿಗೆ ಪೂರಕವಾಗಿ ನಾವು ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಹೆಚ್ಚಿನ ವಿಚಾರಣೆಗಾಗಿ ಇವತ್ತು ವಿಚಾರಣೆ ನಿಗದಿಪಡಿಸಲಾಗಿತ್ತು. ಇವತ್ತು ಮಧ್ಯಾಹ್ನದ ನಂತರ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಡಿ ಪರ ಅಂದ್ರೆ ಬೇರೆ ಕೇಸ್ಗಳ ವಿಚಾರಣೆ ನಡೀತಾ ಇರೋದ್ರಿಂದ ಮಧ್ಯಾಹ್ನದ ನಂತರ ಈ ಕೇಸ್ನ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಏನಾದ್ರು ಇಡಿ ವಾದ ಕೋರ್ಟ್ಗೆ ಕನ್ವಿನ್ಸ್ ಆದ್ರೆ ಆಗ ಕೋರ್ಟ್ ಇಡಿ ಒಂದು ವಾದವನ್ನು ಕೂಡ ಕೇಳಿ ಬಿ ರಿಪೋರ್ಟ್ ಅನ್ನ ತಿರಸ್ಕರಿಸೋ ಬಗ್ಗೆ ಅಥವಾ ಅಕ್ಸೆಪ್ಟ್ ಮಾಡೋ ಬಗ್ಗೆ ಕೋರ್ಟ್ ತನ್ನ ತೀರ್ಮಾನವನ್ನ ಪ್ರಕಟಿಸುವ ಸಾಧ್ಯತೆ ಇದೆ. ಈಗ ಮೊದಲು ಈ ಬಗ್ಗೆ ವಿಚಾರಣೆ ಆಗಬೇಕಾಗಿದೆ. ಇವತ್ತು ಮಧ್ಯಾಹ್ನದ ನಂತರ ವಿಚಾರಣೆ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಥ್ಯಾಂಕ್ ಯು ರಮೇಶ್, ನಮ್ಮೆಲ್ಲ ಮಾಹಿತಿಗೆ.